ಹೌದಾ, ಕುಡೀರಿ ಕುಡೀರಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಬಿಂದು. ವೆಲ್ಕಮ್ ಬ್ಯಾಕ್ ಟು ಬಾಸ್ ಕಿಚನ್. ಇವತ್ತು ಗುರುವಾರ. ನಾನಿವತ್ತು ಬೆಳಗಿನ ತಿಂಡಿಗೆ ಸಿಂಪಲ್ಲಾಗಿ ತರಕಾರಿ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೆ. ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಮೊಸೊಪ್ಪು ಅಥವಾ ಸೊಪ್ಪು ಸಾರನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಸೊಪ್ಪೆಲ್ಲನೂ ತಂದಿಟ್ಕೊಂಡಿದ್ದೀನಿ. ನಾನು ವಾರದಲ್ಲಿ 2 ಸಾರಿ ಅಡುಗೆಗೆ ಸೊಪ್ಪನ್ನು ಉಪಯೋಗಿಸ್ಕೊತೀನಿ. ಒಂದು ದಿನ ಎಲ್ಲ ಮಿಕ್ಸಿಂಗ್ ಸೊಪ್ಪನ್ನು ಬಳಸ್ಕೊಂಡು ಮೊಸೊಪ್ಪು ಅಥವಾ ಸೊಪ್ಪು ಸಾರನ್ನು ಮಾಡ್ಕೋತೀನಿ. ಇನ್ನು ಉಳಿದಿರೋ ಮಿಕ್ಸಿಂಗ್ ಸೊಪ್ಪಲ್ಲಿ ಇನ್ನೊಂದು ದಿನ ಬಸ್ಸಾರು ಇಲ್ಲ ಅಂತಂದರೆ ಉಪ್ಸಾರನ್ನು ಮಾಡ್ಕೋತೀನಿ. ನಾನಿಲ್ಲಿ ಸೊಪ್ಪು ಸಾರು ಮಾಡೋದಕ್ಕೆ ಅರಿವೆ ಸೊಪ್ಪು, ಚಕೋತ ಸೊಪ್ಪು, ಪಾಲಕ್ ಸೊಪ್ಪು ಜೊತೆಗೆ ಮೆಂತ್ಯ ಹಾಗೂ ಸಬ್ಬಸಿಗೆ ಸೊಪ್ಪನ್ನು ತಗೊಂಡಿದ್ದೀನಿ. ಸೊಪ್ಪೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಾದ ನಂತರ ಕಟ್ ಮಾಡೋಕ್ಕಿಂತ ಮುಂಚೆ ಒಂದು 5 ನಿಮಿಷ ನೀರಲ್ಲಿ ನೆನೆಸಿ ಆಮೇಲೆ 1-2 ಸರಿ ತೊಳೆದು ಇಟ್ಕೋತೀನಿ. ಹೀಗೆ ಮಾಡಿಕೊಂಡ್ರೆ ಸೊಪ್ಪಿಗೆ ಮಣ್ಣೇನಾದರೂ ಅಂಟಿದರೆ ಚೆನ್ನಾಗಿ ಹೋಗಿರುತ್ತೆ. ಈ ಮೊಸೊಪ್ಪನ್ನು ರುಬ್ಬಿ ಕೂಡ ಮಾಡ್ಕೋಬೋದು, ಇಲ್ಲ ಅಂತಂದರೆ ಸೊಪ್ಪನ್ನು ಚೆನ್ನಾಗಿ ಬೇಯಿಸ್ಕೊಂಡು ಮಸ್ತು ಕೂಡ ಮಾಡ್ಕೋಬೋದು. ನಾನಿವತ್ತು ರುಬ್ಬಿ ಮಾಡ್ತಾಯಿದ್ದೀನಿ. ಅದಕ್ಕೆ 1 ಟೊಮೊಟೊ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು, ಸ್ವಲ್ಪ ಬೆಳ್ಳುಳ್ಳಿ, ಒಗ್ಗರಣೆಗೆ ಹಾಗೂ ರುಬ್ಬೋದಕ್ಕೆ ಈರುಳ್ಳಿ ಹಾಗೂ 1 ಕಪ್ನಷ್ಟು ಕಾಯಿ, ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೂ 2 ಗಡ್ಡೆ ಕರಿಬೇವನ್ನು ತೊಗೊಂಡಿದ್ದೀನಿ. ಈಗ ಸ್ಟವ್ ಹಚ್ಚಿ ಒಂದು ಕುಕ್ಕರ್ ಇಟ್ಕೊಂಡು ನಾನು ಅರ್ಧ ಕಪ್ನಷ್ಟು ತೊಗರಿಬೇಳೆನ ತೊಗೊಂಡಿದ್ದೆ. ಈಗ ಇದನ್ನು ಚೆನ್ನಾಗಿ ತೊಳ್ಕೊಂಡು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ 2 ಲೋಟದಷ್ಟು ನೀರನ್ನು ಹಾಕಿ ಜೊತೆಗೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂತಹ ಸೊಪ್ಪನ್ನು ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡಿಕೊಂಡ್ರೆ ಸಾಕು. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು, ಟೊಮೊಟೊ ಹುಳಿ ಇತ್ತು ಅಂತಂದರೆ ಹುಣಸೆ ಹಣ್ಣು ಸ್ವಲ್ಪ ಬಳಸ್ಕೊಳ್ಳಿ, ಜೊತೆಗೆ 8-10 ಎಸ್ಲು ಬೆಳ್ಳುಳ್ಳಿ, 1 ಈರುಳ್ಳಿ ತೊಗೊಂಡು ಅರ್ಧ ಬೇಯೋದಕ್ಕೆ ಅರ್ಧ ಒಗ್ಗರಣೆಗೆ ಬಳಸ್ಕೊಂಡಿದ್ದೀನಿ, 1 ಟೊಮೊಟೊನ ಹಾಕ್ಕೊಂಡಿದ್ದೀನಿ ಹಾಗೂ ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತುರಿ. ತೆಂಗಿನಕಾಯಿ ತುರಿನ ಬೇಕಿದ್ದರೆ ರುಬ್ಬೇಕಾದ್ರೂ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಬೇಯೋದಕ್ಕೆ ಹಾಕ್ಕೊಂಡಿದ್ದೀನಿ. ಇದೆಲ್ಲವನ್ನು ಹಾಕ್ಕೊಂಡಿದ್ದ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 4-5 ವಿಸಲ್ ಆದರೂ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡಿದ್ದ ನಂತರ ಸೊಪ್ಪು ಚೆನ್ನಾಗಿ ಬೆಂದಿರುತ್ತೆ. ಈಗ ಸೊಪ್ಪು ಮತ್ತು ನೀರನ್ನು ಸಪ್ರೇಟ್ ಮಾಡ್ಕೋಬೇಕು. ಹಾಗಾಗಿ ಈಗ ಸೊಪ್ಪು ಬಸಿಯೋದಕ್ಕೆ ಒಂದು ಜಾಲರಿನ ಇಟ್ಕೊಂಡು ಬಸ್ಕೋತಾ ಇದ್ದೀನಿ. ಈಗ ಈ ಬೇಯಿಸಿರೋ ಸೊಪ್ಪುಗೆ ಸ್ವಲ್ಪ ಉಪ್ಪು ಮತ್ತು ಸಾಂಬಾರು ಪುಡಿನ ಹಾಕ್ಕೊಂಡು ಮಸ್ಕೊಂಡ್ರೆ ಅದೇ ಮಸ್ತಿರೋ ಸೊಪ್ಪು ಸಾಂಬಾರು. ನಿಮ್ಮ ಕಡೆ ಯಾವ ಥರ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ಈಗ ಒಂದು ಮಿಕ್ಸರ್ ಜಾರ್ಗೆ ತಣ್ಣಗೆ ಮಾಡಿ ಇಟ್ಕೊಂಡಿದ್ವಲ್ಲ ಬಸ್ತಿರೋ ಸೊಪ್ಪು ಜೊತೆಗೆ 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ. ಸಾಂಬಾರು ಪುಡಿ ಬದಲು ಹಸಿಮೆಣಸಿಕಾಯಿ ಕೂಡ ಉಪಯೋಗಿಸ್ಕೋಬೋದು. ಇದ್ರ ಜೊತೆಗೆ ಸೊಪ್ಪು ಬೇಯಿಸಿರೋ ನೀರಿತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡು ಈ ರೀತಿ ಪೂರ್ತಿ ನುಣ್ಣಗೂ ಅಲ್ಲ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಇದಾದ ನಂತರ ಸ್ಟವ್ ಹಚ್ಚಿ ಒಂದು ಪಾತ್ರೆನ ಇಟ್ಕೊಂಡು 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೂ ಕರಿಬೇವು ಜೊತೆಗೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು. ನಾವು ಚಿಕ್ಕವರಿದ್ದಾಗ ಅಜ್ಜಿ ನಮಗೆ ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ತಾಯಿದ್ದಿದ್ದು. ಆವಾಗ ಈ ಮೊಸೊಪ್ಪು ಮಾಡಿದಾಗ ಇಲ್ಲ ಅಂತಂದರೆ ಜಜ್ಜಿದ ಮೂಲಂಗಿ ಸಾಂಬಾರು ಮಾಡಿದಾಗ ಕಲ್ಲೊಗ್ಗರಣೆ ಅಂತ ಮಾಡೋರು. ಆ ರುಚಿಯಂತೂ ಈಗಲೂ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಸೂಪರಾಗಿರ್ತಾಯಿತ್ತು. ನಿಮ್ಮ ಕಡೆನೂ ಕಲ್ಲೊಗ್ಗರಣೆ ಏನಾದರೂ ಮಾಡ್ತಿದ್ರಾ ಕಮೆಂಟಲ್ಲಿ ತಿಳಿಸಿ. ಈಗ ರುಬ್ಬಿಟ್ಟಿರುವಂತಹ ಸೊಪ್ಪನ್ನು ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸ್ಕೋಬೇಕು. ನಂತರ ನಾವಾಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ನೀರು, ಅದನ್ನು ಸಹ ಇದಕ್ಕೆ ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ತಿರುಗಿ ಹಾಕ್ಕೋಬೇಕು.
ನಿಮಗೆ ಈ ರೀತಿ ರುಬ್ಬಿರುವಂತಹ ಮೊಸಪ್ಪು ಇಷ್ಟ ಆಗುತ್ತಾ ಅಥವಾ ಮಸ್ತು ಮಾಡಿಕೊಂಡ್ರೆ ಇಷ್ಟ ಆಗುತ್ತಾ ಅಂತ ಕಮೆಂಟಲ್ಲಿ ತಿಳಿಸಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಬಿಸಿ ಬಿಸಿಯಾಗಿ ರುಚಿಯಾಗಿ ಮೊಸಪ್ಪು ರೆಡಿ ಆಗುತ್ತೆ. ಮೊಸಪ್ಪಿಗೆ ಜೊತೆಯಾಗಿ ಮುದ್ದೆ ಮತ್ತು ಅನ್ನನ ಮಾಡಿಕೊಂಡಿದ್ದೆ. ನಾವು ಚಿಕ್ಕವರಿದ್ದಾಗ ಯಾರಾದರೂ ನಮಗೆ ಸ್ಕೂಲಲ್ಲಿ ಅಥವಾ ಅಂಗನವಾಡಿಲಿ ಯಾವ ಪದ್ಯ ಕಲ್ತಿದೆ ಅಂತ ಕೇಳಿದಾಗ ನಮ್ಮ ಬಾಯಲ್ಲಿ ಬರ್ತಿದ್ದ ಮೊದಲನೇ ಹಾಡೇ ಇದು. ಇವತ್ತು ನನ್ನ ಮಗ ಆ ಹಾಡನ್ನು ಹೇಳಿದಾಗ ತುಂಬಾ ಖುಷಿಯಾಯಿತು. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.